ಪೀಣ್ಯ ಫ್ಲೈಓವರು ಮತ್ತೆ ಬ್ಲಾಕ್ ಮಾಡಿದ್ದಾರೆ. ಇಲ್ಲೇ ಮಲಗಿದ್ದು ಬೆಳಗ್ಗೆ ಸಿಗೋಣ. ಬಂದ ಕಾಣ್ತಿರ್ಬೋದು. ಒಂದು ಅಲ್ಲೇ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದೆ. ಟೈಮ್ ಆಯ್ತು. ಶಿರಡಿ ಘಾಟಲ್ಲಿ ಡಬಲ್ ಟರ್ನಿಂಗ್ ಒಂದೇ ಸಿಗೋದು. ಈ ಘಾಟ್ ಏನಂತ ಹೆವಿ ಏನಿಲ್ಲ. ಈಗ ನಿಜವಲ್ಲ ಅದೊಂದು ಹಗ್ಗಗೆ ಹಿಂದೆ ಹೋಗೋಕ್ಕೆ ಭಯ ಐತೆ. ಗುರು ಓವರ್ಟೇಕ್ ಕೊಡಿ ಏನಂದ್ರೆ ಜಾಗ ಕೊಡ್ತಾ ಇಲ್ಲ. ಏನು ಮಾಡೋಣ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮು ಆಲ್ರೆಡಿ 10:30 ಆಗಿದೆ. ಸದ್ಯಕ್ಕೆ ಎಲ್ಲಿದ್ದೀನಪ್ಪ ಅಂದರೆ ನಾಗವಾರದಲ್ಲಿದ್ದೀನಿ. ಲೋಡಿಗಂತ ಬಂದಿದ್ದೆ. ಯಾವ ಕಡೆ ಪಯಣ ಅಂದರೆ ಮಂಗಳೂರು ಕಡೆಗೆ ರಿಟರ್ನ್. ಮಂಗಳೂರಿಗೆ ಲೋಡ್ ಆಗಿದೆ ಫ್ರಿಜ್ಜು, ಕೂಲರ್ಗಳು. ತಿರ್ಗಾ ಮಂಗಳೂರಿಗೆ ಹೋಗ್ಬೇಕಲ್ಲ, ವಿಡಿಯೋ ಏನೋ ಮಾಡೋದು ಬೇಡ ಅಂದ್ಕೊಂಡು ಸುಮ್ಮನೆ ಆಗಿದೆ. ಅದಕ್ಕೆ ಅಲ್ಲಿಂದ ಹೊರಟಿದ್ದು, ಲೋಡ್ ಮಾಡಿದ್ದು ಏನು ವಿಡಿಯೋ ಮಾಡಲಿಲ್ಲ. ಈಗ ಲೋಡೆಲ್ಲ ಕಂಪ್ಲೀಟ್ ಆಗಿದೆ. ಬಿಲ್ ಇಸ್ಕೋಬೇಕು. ಬಿಲ್ ಇಸ್ಕೊಂಡಾದ್ಮೇಲೆ ಸಿಗೋಣ. ಬಿಲ್ಲೆಲ್ಲ ಕೊಟ್ಟರು. ಇಲ್ಲಿಂದ ಇಸ್ಕೊಂಡು ಹೊರಟಿದ್ದೀನಿ. ಈಗ ಟೈಮ್ ಆಲ್ರೆಡಿ 11 ಗಂಟೆ ಆಗೋಯ್ತು ಗುರು. 11 ಗಂಟೆ ಬಿಟ್ಟವ್ರೆ. ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಹೋಗ್ಬೇಕಂತೆ ಮಂಗಳೂರಿಗೆ. ನೈಟೆಲ್ಲ ಜರ್ನಿ ಮಾಡಬೇಕು ಇವತ್ತು. ತಿರ್ಗಾ ಮಂಗಳೂರು ಕಡೆಗೆ ಹೋಗ್ತಿದ್ದೀನಿ. ಶೂಟ್ ಏನು ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಯಾಕೋ ಮನ್ಸು ತಡೀನಿಲ್ಲ. ಹೊಸ್ತಲ್ವಾ, ತಿರ್ಗಾ ಮಾಡೋಣ ಅಂತ ಅನ್ನಿಸ್ತದೆ. ಶೂಟ್ ಮಾಡ್ತಾ ಇದ್ದೀನಿ. ಹೊರಡೋಣ ಸೀದಾ. ಎಲ್ಲೋ ನಿಲ್ಸೋದು ಬೇಡ. ಟೈಮ್ ಆಲ್ರೆಡಿ 11 ಆಗಿದೆ. ಸುಮ್ಮನೆ ನೈಟೆಲ್ಲ ನಿದ್ದೆ ಗಡಬೇಕಾಗತ್ತೆ. ಆದಷ್ಟು ಬೇಗ ಹೋಗಿ ಎಲ್ಲರೂ ನಿದ್ದೆ ಬಂದಿದ್ದ ಜಾಗದಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಆರಾಮಾಗಿ ಹೊರಡೋಣ. ಸದ್ಯಕ್ಕೆ ಬೆಂಗಳೂರು ಪಾಸ್ ಮಾಡೋಣ. ನಾಗವಾರದಿಂದ ನೆಲಮಂಗಲ ಹೋಗಿ ನೆಲಮಂಗಲ ಲೆಫ್ಟ್ ತೊಗೊಂಡ್ರೆ ಸೀದಾ ಒಂದೇ ರೋಡು ಮಂಗಳೂರು. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹೊರಗುಂಟೆಪಳ್ಳಿಯ ಸಿಗ್ನಲ್ ಬಿಟ್ಟು ಬಂದು ಸಿಗ್ನಲ್ ಹತ್ರ ಬಂದರೆ ಇಲ್ಲಿ ಪೀಣ್ಯ ಫ್ಲೈಓವರು ಮತ್ತೆ ಬ್ಲಾಕ್ ಮಾಡಿದ್ದಾರೆ. ಇವ್ರ ಕೆಲಸಗಳೆಲ್ಲ ಬರೀ ಇದೆ ಅದಲ್ಲ. 3 ದಿನ ತೆಗಿತಾರೆ, 3 ದಿನ ಬ್ಲಾಕ್ ಮಾಡ್ತಾರೆ. ಈಗ ಇಲ್ಲಿಂದ ಕೆಳಗಡೆ ಹೋಗೋ ಹೊತ್ತಿಗೆ, ಇಲ್ಲಿಂದ ಕರೆಕ್ಟಾಗಿ ಅಲ್ಲಿ ಫ್ಲೈಓವರ್ ಮುಗಿಯೋ ಹೊತ್ತಿಗೆ ಅಲ್ಲಿ ಹೋಗೋ ನಾಗಸಂದ್ರ ಹೋಗೋ ಹೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ. ಮೇಲಾದರೆ ಕರೆಕ್ಟಾಗಿ 10 ನಿಮಿಷಕ್ಕೆ ರೀಚ್ ಆಗ್ಬೋದು. ಇತ್ತಲ್ಲಿ 10 ನಿಮಿಷನೂ ಬೇಡವಾಗಿತ್ತು. ಈ ಕೆಳಗಡೆ ಹೋಗಿ 1/4 ಗಂಟೆ ಮೇಲೆ ಬೇಕು. ಏನಾಗಿದೆ ಈ ಬೆಂಗಳೂರಿಗೆ? ಪೀಣ್ಯ ಫ್ಲೈಓವರ್ಗೆ ಮತ್ತೆ ಏನಾಯಿತು? ಹೆವಿ ಗಾಡಿಗಳನ್ನ ಮತ್ತೆ ಪೀಣ್ಯ ಫ್ಲೈಓವರ್ ಮೇಲೆ ಕೊಡ್ತಾ ಇಲ್ಲ. ಈ ವೈಟ್ ಪಟ್ಟಿ ಹಾಕೋರೆ ಗಾಡಿ ಎಲ್ಲ ಆ ಮೂಲೆಯಿಂದ ಈ ಮೂಲೆಗೆ ತೆಗ್ದು ಎಸಿತದೆ ಇವರು. ಅಲ್ಲಿಂದ ಲೋಡ್ ಮಾಡ್ತಾ ಬಂದು ಹೋಗಿ ಬಂಕರ್ ಡೀಸೆಲ್ ಹಾಕಿಸ್ಕೊಂಡು ಸೀದಾ ನಾನ್ ಸ್ಟಾಪ್ ಎಲ್ಲ ನಿಲ್ಲಿಸ್ಕೊಂಡು ಬಂದು ಟೈಮ್ ಆಲ್ರೆಡಿ 1:30 ಆಯಿತು. ಹಿಂದೆ ಲೈಟಾಗಿ ಒಂದು ಸ್ವಲ್ಪ ಮಳೆನೂ ಬಂದೋಯ್ತು. ಬೆಳ್ಳೂರು ಕ್ರಾಸ್ ಟೋಲ್ ಹತ್ತತ್ರ ಇದ್ದೀನಿ. ಇನ್ನೇನು ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಬನ್ನಿ ಅಂತ ಹೇಳಿದ್ದಾರೆ ಪಾರ್ಟಿ. ಕೂಲರು ಒಂದೇ ಗೋಡನಲ್ಲಿ ಅನ್ಲೋಡ್ ಮಾಡ್ತಾರಂತೆ. ನಾನು ಯಾಕೋ ತುಂಬ ನಿದ್ದೆ ಬರ್ತಾ ಇದ್ದೆ. ನಿನ್ನೆ ನೈಟ್ ನಿದ್ದೆ ಇಲ್ಲ, ಮೊನ್ನೆ ನೈಟ್ ನಿದ್ದೆ ಇಲ್ಲ. 2 ದಿನದಿಂದ ನಿದ್ದೆ ಮಾಡಿಲ್ಲ. ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ನಿದ್ದೆ ಬರ್ತೈತೆ. ಮುಂದೆ ಹೋಗೋಣ ಟೋಲ್ ಹತ್ರ, ನೋಡೋಣ. ಆದರೆ ಗಾಡಿ ಓಡಿಸೋದು ಇಲ್ಲ, ಅಲ್ಲೇ ಹಾಕೊಂಡು ಮಲಗಿದ್ದು ಬೆಳಗ್ಗೆ ಹೋಗೋಣ. ಏನು ಗುರು ಬೆಳ್ಳೂರು ಕ್ರಾಸಲ್ಲಿ ಮಲಗೋಣ ಅಂತ ನೋಡಿದೆ. ಟೀ ಕುಡ್ದಾದ್ಮೇಲೆ ನಿದ್ದೆ ಏನಷ್ಟು ಬರಲಿಲ್ಲ. ಬೆಳ್ಳೂರಿಂದ ಹಂಗೆ ಇರಿಸಾವಿ ಚನ್ನರಾಯಪಟ್ಟಣ ಎಲ್ಲ ಪಾಸ್ ಮಾಡ್ಕೊಂಡು ಹಾಸನ ಹತ್ತತ್ರ ಬಂದೆ. ಶಾಂತಿಗ್ರಾಮದಿಂದ ಹಿಂದೆ ಇಲ್ಲಿ ನಮ್ಮ ಲಾರಿಗಳಿಗೆ ಪಾರ್ಕಿಂಗ್ ಅಂತ ಕೊಟ್ಟಿದ್ದಾರೆ. ತುಂಬ ಅನುಕೂಲ ಆಗುತ್ತೆ ಗುರು ಈ ಥರ ಮಾಡಿರೋದು ಹೈವೇಲಿ. ನೋಡ್ಬೋದು, ಆ ಕಡೆನೂ ಜಾಗ ಇದೆ, ಈ ಕಡೆನೂ ಇದೆ. ಹಿಂದ್ಗಡೆ ರೆಸ್ಟ್ ರೂಮ್ಸ್ ಎಲ್ಲ ಇದೆ. ನನಗೂ ಆಗ್ತಾಯಿಲ್ಲ, ತುಂಬ ನಿದ್ದೆ ಬರ್ತೈತೆ. ಸದ್ಯಕ್ಕೆ ಇಲ್ಲೇ ಮಲಗಿದ್ದು ಬೆಳಗ್ಗೆ ಸಿಗೋಣ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭರಾತ್ರಿ. 2:30 ಆಗಿದೆ ಟೈಮು. ನಮಗೆ ಇವಾಗ ಶುಭರಾತ್ರಿ. ಬೆಳಗ್ಗೆ ಎದ್ದು ಸಿಗೋಣ. ಬಾಯ್.
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೈಟು 2:30 ಬಂದಿಲ್ಲ, ಮಲ್ಕಂದೆ. 4:30 5 ಗಂಟೆಗೆ ಎದ್ದು ಹೋಗೋಣ ಅಂತ ಮಲ್ಕೊಂಡ್ರೆ ಟೈಮ್ ಆಲ್ರೆಡಿ 7:30 ಆಗೈತೆ. ಇವಾಗ ಎಚ್ಚರ ಆಗೈತೆ. ಇಲ್ಲಿಂದ ಇನ್ನು 4.5 ಅವರ್ ಜರ್ನಿ. 10 ಗಂಟೆಗೆ ಬರೋಕ್ಕೆ ಹೇಳಿದ್ರು. 10 ಗಂಟೆ ಹೋಗಿ 12:30 1 ಗಂಟೆ ಆಯ್ತದೆ ಮಂಗ್ಳೂರಿಗೆ ಹೋಗೋದು ಇವತ್ತು. ಈಗ ಆಯ್ತಲ್ಲ ಪರಿಸ್ಥಿತಿ, ನಿದ್ದೆ ಏನು ಮಾಡೋದೀಗ. ಬನ್ನಿ ಹೊರಡೋಣ. ಆಯಿತು, ಹೆಂಗಿದ್ರು ಟೈಮ್ ಆಗೋದು ಆಗೈತೆ. ಹೊರಡೋಣ. ಹಾಸನ ಬಂದೆ. ಇಲ್ಲೇ ಇಂದ ಕಾಣ್ತಾ ಇರ್ಬೋದು ಒಂದು. ಅಲ್ಲೇ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದೆ. ಟೈಮ್ ಆಗಿದೆ, ಹೊರಡೋಣ. ಆಲ್ರೆಡಿ ಲೋಡ್ ನೋಡ್ಬೋದು, ಇಷ್ಟೇ ಇರೋದು. ಸೇಮ್ ಲಾಸ್ಟ್ ಟೈಮ್ ಎಷ್ಟು ಲೋಡ್ ಆಗಿತ್ತು ಅಷ್ಟೇ. ಲಾಸ್ಟ್ ಟೈಮ್ ಬೇರೆ ಲೋಡು, ಈ ಟೈಮ್ ಬೇರೆ ಲೋಡು. ಹೊರಡೋಣ. ಬನ್ನಿ ಬನ್ನಿ ಜನರಿ. ಸಕಲೇಶ್ಪುರ ಹತ್ರ ಬಂದೆ, ನೋಡ್ಬೋದು. ಇವಾಗ ರೀಸೆಂಟಾಗಿ ಸಕಲೇಶ್ಪುರ ಬೈಪಾಸ್ ಓಪನ್ ಮಾಡಿದ್ದಾರೆ. ಮುಂಚೆ ಎಲ್ಲ ಆದರೆ ಇಲ್ಲಿ ಕೆಳಗೆ ಹೋಗ್ಬೇಕಿತ್ತು, ಇಲ್ಲಿ ಮುಂದೆ ಹೋಗಿ ಹಿಂಗೆ ಒಳಗೆ ಹೋಗಿ ರೈಟಿಗೆ ಪೂರ್ತಿ ಸಿಟಿ ಒಳಗೆ ಹೋಗ್ಬೇಕಿತ್ತು. ತುಂಬ ರಿಸ್ಕ್ ಆಗ್ತಾ ಇತ್ತು. ಇವಾಗ ಬೈಪಾಸ್ ಓಪನ್ ಮಾಡಿದ್ಮೇಲೆ ಏನು ಸಮಸ್ಯೆ ಇಲ್ಲ. ಇಲ್ಲಿಂದ ತಗೊಂಡು ಆರಾಮಾಗಿ ಅಲ್ಲಿ ಇಳಿಸ್ತದೆ. ಬೈಪಾಸ್ ಇರಬೇಕು ಗುರು, ಯಾವುದೇ ಆದರೂ ಎಲ್ಲಿಗೆ ಒಂದು ಸಿಟಿ ಒಳಗೆ ಹೋಗೋದ್ರಿಂದ ಬೈಪಾಸಲ್ಲಿ ಹೋಗೋದು ನೆಮ್ಮದಿ. ಅದು ಈ ರೋಡ್ ಮಾಡಿದ್ದಾರೆ, ಸಿಮೆಂಟ್ ರೋಡು. ನಿಜವಾಗ್ಲೂ ಫಿನಿಶಿಂಗ್ ಟಚ್ಚೇ ಕೊಟ್ಟಿಲ್ಲ. ಹೆಂಗೆ ಎತ್ತಾಗುತ್ತೆ ಗಾಡಿ ನಮ್ಮವು ಅಂದರೆ ನೋಡ್ತಾ ಇರ್ಬೋದು ಯಾವ ಥರ ಆಡ್ತೈತೆ ಗಾಡಿ ಅಂತ. ಆ ಥರ ಮಾಡಿದ್ದಾರೆ ರೋಡಿದು. ಸದ್ಯಕ್ಕೆ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಬರೀ ಗಾಡಿ ಓಡಿಸೋದನ್ನ ಏನು ನೋಡ್ತೀರಾ, ಬನ್ನಿ ಒಂದು ರೌಂಡು ನಮ್ಮ ಶಿರಡಿ ಘಾಟ್ನ ಕಂಪ್ಲೀಟ್ ವೀಕ್ಷಣೆ ಮಾಡೋಣ. ಸಕಲೇಶ್ಪುರ ಬೈಪಾಸ್ ಆಗಿದ ತಕ್ಷಣ ಮಾರ್ನಹಳ್ಳಿ ಗಂಟ ರೋಡ್ ಯಾವ ಪರಿಸ್ಥಿತಿಲಿದೆ, ಮಾರ್ನಹಳ್ಳಿ ಆದಮೇಲೆ ಘಾಟ್ ಸೆಕ್ಷನ್ ಯಾವ ಥರ ಇದೆ, ಕಂಪ್ಲೀಟ್ ಗೂಡಿಯ ಗಂಟ ನಾನ್ ಸ್ಟಾಪ್ ವಿಡಿಯೋ ಮಾಡೋಣ. ಬನ್ನಿ, ಇದು ಬೈಪಾಸ್ ಮುಗಿಸಿ ಮುಂದೆ ಸಿಗೋಣ. ಇಲ್ಲಿವರೆಗೂ ಸ್ವಲ್ಪ ರೋಡ್ ಚೆನ್ನಾಗಿತ್ತು. ಈಗ ಮತ್ತೆ ಇಲ್ಲಿಂದ ಗುಂಡಿ ರೋಡ್ ಕೆಲಸ ಮಾಡ್ತಾ ಇದ್ದಾರೆ ಗುರು, ಸ್ಪೀಡಾಗಿ ಮಾಡ್ತಾ ಇದ್ದಾರೆ. ನೋಡ್ಬೋದಿಲ್ಲ ಯಾವ ರೇಂಜ್ ಬೆಟ್ಟ ಎಲ್ಲ ಕೊಟ್ಟು ಫುಲ್ಲು ಬೆಟ್ಟ ಕೊಡ್ತಿದ್ದಾರೆ. ಬೆಟ್ಟ ಕೊಡೋದು ಬೆಟ್ಟದ ಮಧ್ಯೆ ರೋಡ್ ಮಾಡ್ತಾ ಇರೋದು ನೋಡಿ. ಆಗಿ ಕಾರಣಿಗೆ ಏನು ಬಂದೈತೆ, ಕರ್ಮಿಗಳ ರೋಡ್ ಹೊಡಿಬೇಕು ಬೇಡವಾ ಅನ್ನೋ ಗೊತ್ತಾಗಲ್ಲ ನೋಡಿ. ಆಗಿದೆ ರೋಡು ಅಂದರೆ ನೈಟ್ ಹತ್ತು ಅವರು 1 ಗಂಟೆಯಿಂದ ಆಲ್ಮೋಸ್ಟ್ 3 ಗಂಟೆ ತನಕ ರೋಡ್ ಇಲ್ಲಿ ಅಥವಾ 3 ಕಿಲೋಮೀಟರ್ ಕಂಪ್ಲೀಟಾಗಿ ಜಾಮ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ನೋಡ್ತಾ ಇದ್ರೆ ರೋಡ್ ಇವಾಗ ಇದೇನಿದೆ ರೋಡು ಫುಲ್ ಗುಂಡಿ ಬಿದ್ದಿದೆ. ಆ ಕಡೆಯಿಂದ 12 ವೀಲು 14 ವೀಲ್ಸ್ ಎಲ್ಲ ಬರ್ತವೆ. ಅದೇನಾಗ್ಬಿಡುತ್ತೆ, ಗಾಡಿ ಓವರ್ ಲೋಡ್ ಇರ್ತವೆ, ಅವು ಟೈರ್ ರೋಲ್ ಹೊಡಿತದೆ. ಟೈರ್ ರೋಲ್ ಹೊಡೆದ ಗಾಡಿ ಪಾಸ್ ಆಗಲ್ಲ. ಅದ್ರ ಜೊತೆಗೆ ಪ್ರೈವೇಟ್ ಬಸ್ ಅವ್ರು ಕಾಟ ಬೇರೆ ಬರ್ತಾರೆ. ಪ್ರೈವೇಟ್ ಬಸ್ ಅವರು ಮೈ ಮೇಲೆ ಬರ್ತಾರೆ, ಆ ರೇಂಜಿಗೆ ಬರ್ತಾರೆ. ಅಲ್ಲಿ ಬರ್ತಾರೆ ಎಲ್ಲ ಬಂದಿಲ್ಲ ನಾನ್ ಸ್ಟಾಪ್. ಇಲ್ಲಿಂದ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ ಇದೇ ಜಾಗದಲ್ಲಿ ಒಂದು 3 ಕಿಲೋಮೀಟರ್ ಜಾಮ್ ಆಗಿ ಪ್ರತಿದಿನ ಅವರು ಒಂದು ದಿನ ಮಿಸ್ ಇಲ್ಲ, ಪ್ರತಿದಿನ ರೋಡ್ ಜಾಮ್. ಇಲ್ಲಿ ನೈಟ್ 1 ಗಂಟೆಯಿಂದ ಆಲ್ಮೋಸ್ಟ್ 12 ಗಂಟೆಗೆ ಸ್ಟಾರ್ಟ್. ಒಂದು ಕಡೆ 1 ಗಂಟೆಯಿಂದ 3 ಗಂಟೆ ತನಕ ನಾನ್ ಸ್ಟಾಪ್ 3 ಅವರ್ ಜಾಮ್ ಆಗಿರುತ್ತೆ. ಈ ರೋಡ್ ಆದಷ್ಟು ಬೇಗ ರೆಡಿ ಆಗಬೇಕು. ರೆಡಿ ಆದರೆ ತುಂಬ ಅನುಕೂಲ ಆಗುತ್ತೆ. ರೆಡಿ ಆಗಿಲ್ಲ ಅಂದರೆ ನಿಜವಾಗ್ಲೂ ಮಂಗಳೂರಲ್ಲಿ ಬೇಡ ಅನಿಸ್ತದೆ. ಬೇರೆ ವಿಧಿ ಇಲ್ಲ ಗುರು, ಇದೇ ರೋಡ್ ಇರೋದು. ಚಾರ್ಮಡಿ ಮೇಲೆ ಹೋಗೋಣ ಅಂದರೆ ಲಾಂಗ್ ಆಗುತ್ತೆ. ಪ್ಲಸ್ ಘಾಟ್ ಸಿಕ್ಕಾಪಟ್ಟೆ ಹೆವಿ ಇದೆ ಅದು. ಅಲ್ಲೂ ಈಗ ಆಲ್ಮೋಸ್ಟ್ ರೋಡೆಲ್ಲ ಕಿತ್ತೋಗಿದೆ. ಅಲ್ಲೂ ಏನು ಹೇಳ್ಕೊಳ್ಳೋ ಲೆವೆಲ್ ಏನಿಲ್ಲ. ಬೆಟ್ಟ ಇತ್ತು, ಈ ಬೆಟ್ಟನ ಕಂಪ್ಲೀಟಾಗಿ ಹೊಡೆದು ರೋಡ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಯಾವ ರೇಂಜಿಗೆ ಹೊಡೆದಾಕಿದ್ದಾರೆ ಅಂತ. ಹಳೆ ರೋಡ್ ಇದು. ಈ ಕಡೆ ಇಲ್ಲೊಂದು ಹೊಸದಾಗಿ ಡ್ಯಾಮ್ ಕೂಡ ಮಾಡ್ತಾ ಇದ್ದಾರೆ, ನೋಡ್ಬೋದು. ಇಲ್ಲಿ ನೋಡಿ ಕಾಣ್ತಾ ಇದೆ ಅನ್ಸುತ್ತೆ. ಇಲ್ಲ ಡ್ಯಾಮ್ ಮಾಡ್ತಾ ಇದ್ದಾರೆ. ಏನಿದು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತಿ ಅಂತ ಹೊಸ ಡ್ಯಾಮು. ಈ ಜಾಗದಲ್ಲಿ ಮಳೆ ಬಂತು ಅಂದರೆ ಈ ಗುಂಡಿ ಏನು ಕಾಣ್ತಿದೆ, ಈ ಗುಂಡಿಯಿಂದ ಲೆಫ್ಟ್ ಸೈಡ್ ಡಿವೈಡರ್ ಕಾಣ್ತಿರ್ಬೋದು ನಿಮಗೆ. ಲೆಫ್ಟ್ ಸೈಡ್ ರೈಟ್ ಸೈಡು ಅಲ್ಲಿವರೆಗೂ ನೀರು ನಿಂತ್ಕೊಳುತ್ತೆ ಗುರು. ಇಲ್ಲಿ ನೀರು ಕೆಳಗಡೆ ಹೋಗಲಿಕ್ಕೂ ಸಮೇತ ಈ ಇದರಲ್ಲಿ ಬ್ರಿಡ್ಜಲ್ಲಿ ಆಪ್ಷನ್ ಇಲ್ಲ. ಕಂಪ್ಲೀಟಾಗಿ ನೀರು ಫಿಲಪ್ ಆಗುತ್ತೆ. ನಮ್ಮ ಗಾಡೀಲಿ ಅರ್ಧ ಟೈರ್ ಗಂಟ ನೀರು ಬರುತ್ತೆ, ಎಷ್ಟೇ ಅರ್ಧ ಟೈರ್ವರೆಗೆ ನೀರು ಬರುತ್ತೆ. ಈ ರೋಡಲ್ಲಿ ಯಾವ ಕಾಲಕ್ಕೆ ಮಾಡಿ ಮುಗಿಸ್ತಾರೋ ಗೊತ್ತಿಲ್ಲ. ಓವರ್ಟೇಕ್ ಹೊಡೆಯೋಣ ಅನ್ಕೊಂಡು ಇವ್ನು ಹೇಳ್ಕೊಂಡ ಬರೋ ಆ ಕಡೆಯಿಂದ ಮತ್ತೆ ಅವ್ರ ಗಾಡಿ ಬರ್ತಾರೆ. ಬರ್ತಾ ಇದೆ
ರೋಡ್ಗಳಲ್ಲಿ ಓವರ್ಟೇಕ್ ಹೊಡಿಬೇಕು ಅಂದರೆ ಕಷ್ಟ. ಬನ್ನಿ ಆಟೋ ಪಾಸ್ ಆಗಲಿ ತಕ್ಷಣ ಇದೆ. ಬನ್ನಿ ಜನರೇ, ಬನ್ನಿ ರೋಡ ಸ್ಪೀಡಾಗಿ ಬರ್ಸಕ್ಕೆ ಹೋಗ್ತಾರೆ. ಆ ಕಡೆ ಒಂದು ಕಾರ್ ಬಂತು, ಅಲ್ಲೇ ನಿಲ್ಸೋಣ. ಆ ಲಾರಿಗಳಿಂದ ಬಂದರೆ ಇವತ್ತೆಲ್ಲ ಅದರಿಂದನೇ ಇರಬೇಕಂತ ಪಾಸ್ ಮಾಡೋಕ್ಕಾಗಲ್ಲ. ಅವ್ರು ನಿಧಾನ ಅವ್ರು 5 ಹತ್ರ ಮೇಲೆ ಹೋಗ್ತಾರೆ, ಎಳೆಯತ್ತಲ್ಲ. ಸದ್ಯಕ್ಕೆ ಮಾರನಹಳ್ಳಿ ಚೆಕ್ ಪೋಸ್ಟ್ ಬಿಟ್ಟು ಹೊರಟ್ರೆ ಇನ್ನು ಮುಂದಕ್ಕೆಲ್ಲ ರೋಡ್ ಚೆನ್ನಾಗಿದೆ, ಆರಾಮಾಗಿ ಗೋಂಡ್ಯ ಇಳಿಬೋದು. ನಿನ್ನ ನೆಕ್ಸ್ಟ್ ಇಲ್ಲಿಂದ ಆಲ್ಮೋಸ್ಟ್ ಧರ್ಮಸ್ಥಳ ಗೇಟ್ವರೆಗೂ ರೋಡ್ ಚೆನ್ನಾಗಿದೆ. ಘಾಟ್ ಹಿಡಿದು ಗುಂಡ್ಯ ಎಲ್ಲ ಬಿಟ್ಟು ಮುಂದೆ ಹೋಗಿ ಧರ್ಮಸ್ಥಳ ಗೇಟ್ ಗಂಟನೂ ರೋಡ್ ಚೆನ್ನಾಗಿದೆ. ಬನ್ನಿ ಕಂಪ್ಲೀಟಾಗಿ ಶಿರಡಿ ಘಾಟ್ನ ನೋಡ್ಕೊಂಡು ಬರೋಣ. ಶಿರಡಿ ಘಾಟಲ್ಲಿ ಡಬಲ್ ಟರ್ನಿಂಗ್ ಒಂದೇ ಸಿಗೋದು. ಈ ಘಾಟ್ ಏನಂತ ಹೆವಿ ಏನಿಲ್ಲ. ಈ ಘಾಟಲ್ಲಿ ದೊಡ್ಡ ಟರ್ನಿಂಗ್ ಅಂದರೆ ಇದೊಂದೇ. ನೋಡ್ಬೋದು, ಇದು ಅಂತ ಏನು ದೊಡ್ಡ ಟರ್ನಿಂಗ್ ಅಲ್ಲ, ಬಟ್ ಇರೋದ್ರಲ್ಲಿ ಈ ಘಾಟಲ್ಲಿ ಇದೆ ದೊಡ್ಡ ಟರ್ನಿಂಗು. ಈ ಟರ್ನಿಂಗ್ ಬಿಟ್ರೆ ಇನ್ನೆಲ್ಲ ಡೌನ್ ಇದೆ ಅಷ್ಟೇ. ಇನ್ನು ಅಂತ ದೊಡ್ಡ ಕಟ್ಟಿಂಗ್ಗಳಂತ ಏನು ಇಲ್ಲ. ಬಟ್ ಇಲ್ಲಿ ಸಮಸ್ಯೆ ಏನು ಮಾಡಿದ್ದಾರೆ ಅಂದರೆ ಈ ಘಾಟಲ್ಲಿ ಈ ಹಂಪ್ಸ್ಗಳು ಹಾಕಿದ್ದಾರೆ. ಅದು ಈ ಕಡೆಯಿಂದ ಇಳಿಯೋರಿಗೆ ಅನುಕೂಲ, ನಿಧಾನಕ್ಕೆ ಹೋಗ್ಲಿ ಅಂತ ಹಾಕಿದ್ದಾರೆ. ಸರಿ, ಒಪ್ಕೊಳ್ಳೋಣ. ಆಲ್ಮೋಸ್ಟ್ ಒಂದು 80% ಘಾಟ್ ಇಳಿದಾಯಿತು. 80% ಘಾಟ್ ಇಳಿದಾದ್ಮೇಲೆ ಇದೊಂದು ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದ ಬ್ಯಾಕಲ್ಲಿ ಹೊಳೆ ಹರಿಯುತ್ತೆ. ಯಾವ ಹೊಳೆ ಅನ್ನೋದು ಗೊತ್ತಿಲ್ಲ. ನೋಡ್ಬೋದು, ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ಶ್ರೀ ಚೌಡೇಶ್ವರಿ ದೇವಾಲಯ ಅಂತ. ನಾನು ಯಾವತ್ತೂ ವಿಸಿಟ್ ಮಾಡಿಲ್ಲ ಒಳಗೆ. ನಾವು ಮಂಗಳೂರು ಲೈನ್ ಬರೋದು ಕಮ್ಮಿ ಇವರು, ಆಲ್ಮೋಸ್ಟು ಗೋವಾ ಲೈನೇ ಓಡಿಸೋದು. ಗೋವಾ ಏನೋ ಲೋಡ್ಗಳು ಕಮ್ಮಿ ಇದ್ದಾವೆ ಅಂದ್ಬಿಟ್ಟು ಮಂಗಳೂರು ಕಡೆ ಓಡಿಸಾಡ್ತಾ ಇದ್ದೀವಿ. ಈ ಪಕ್ಕದಲ್ಲೇ ಒಂದು ನದಿ ಹರಿತಾ ಇದೆ. ಅದು ಯಾವ ನದಿ ಅನ್ನೋದು ನನಗೂ ಅಷ್ಟು ಗೊತ್ತಿಲ್ಲ. ಮಳೆಗಾಲದಲ್ಲಂತೂ ಫುಲ್ಲು ತುಂಬ ಹರಿದಿರುತ್ತೆ. ಮಳೆಗಾಲದಲ್ಲಿ ಘಾಟ್ ಸೆಕ್ಷನ್ ಬರೋ ಮಜಾನೇ ಬೇರೆ ಗುರು. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಘಾಟ್ ಸೆಕ್ಷನಲ್ಲಿ. ಆಲ್ಮೋಸ್ಟ್ ಈಗ ಒಂದು 80% ಇಳಿದು ಆಗಿದೆ ಘಾಟು. ನೆಕ್ಸ್ಟ್ ಇನ್ನೇನು ಗೋಂಡಿಯ ಸಿಗುತ್ತೆ. ಬನ್ನಿ ಹೋಗೋಣ ಮುಂದೆ ಮುಂದೆ ಮುಂದೆ. ಇಲ್ಲಿಗೆ ನಮ್ಮ ಶಿರಡಿ ಘಾಟ್ ಮುಕ್ತಾಯ. ಸದ್ಯಕ್ಕೆ ಗೋಂಡಿ ಹತ್ರ ಬಂದು ನೋಡ್ಬೋದು. ಗೋಂಡಿಯ ಚೆಕ್ ಪೋಸ್ಟ್ ಹತ್ರ ಇಷ್ಟು ದಿನ ಇರಲಿಲ್ಲ ಗುರು ಇಲ್ಲಿ ಚೆಕ್ ಪೋಸ್ಟು. ಎಲ್ಲ ತೆಗೆದು ಬಿಸಾಕಿದ್ರು, ಇತ್ತೀಚೆಗೆ ಮತ್ತೆ ಹಾಕೊಂಡಿದ್ದಾರೆ. ಒಂದೊಂದು ಟೈಮ್ ಇರ್ತಾರೆ, ಒಂದೊಂದು ಟೈಮ್ ಇರಲ್ಲ. ಇದೇ ಗೋಂಡಿಯ. ಬನ್ನಿ, ಇಲ್ಲಿಂದ ಇನ್ನು ಮಂಗಳೂರು ತುಂಬ ದೂರ ಹೋಗ್ಬೇಕು. 10 ಗಂಟೆಗೆ ಬನ್ನಿ ಅಂದಿದ್ರು ಪಾಪ. ಆಲ್ರೆಡಿ 10 ಗಂಟೆ ನಾನು ಗೋಂಡಿಯಾದಲ್ಲಿ ಇದ್ದೀನಿ. 10 ಗಂಟೆಗೆ ಆ್ಯಕ್ಚುಲಿ ಮಂಗಳೂರಲ್ಲಿ ಇರಬೇಕಿತ್ತು.
ಗೋಂಡಿಯಾದಲ್ಲಿ ಇದ್ದೀನಿ. ಇನ್ನು ಅಷ್ಟು ದೂರ ಜರ್ನಿ ಮಾಡಬೇಕು. ಬನ್ನಿ ಎಲ್ಲ ನಿಲ್ಲಿಸ್ದಂಗೆ ನಾನ್ ಸ್ಟಾಪು ಹೊರಡೋಣ. ಸಿಕ್ಕಾಪಟ್ಟೆ ಬಿಸಿಲು ಗುರು. ಒಂದು 2 ನಿಮಿಷ ನಿಲ್ಲಿಸ್ದೆ ಕೋಲ್ಡ್ ಏನಾದ್ರು ಕುಡಿಯೋಣ ಅಂತ. ಬಿಸಿಲಿಗೆ ಆಗ್ತಾ ಇಲ್ಲ ಗಾಡಿ ಓಡ್ಸೋಕ್ಕೆ. ಬೆಳಗ್ಗೆ ಇನ್ನೂ 10 ಗಂಟೆ ಈಗ ಟೈಮು. 10 ಗಂಟೆಗೆ ಆಲ್ರೆಡಿ ಯಾವ ರೇಂಜ್ ಬಿಸಿಲು ಬರ್ತೈತೆ ಅಂದರೆ ಹೋಗ್ಬಿಟ್ಟು ಒಂದು ಬಾದಾಮ್ ಮಿಲ್ಕ್ ತಂದಿದ್ದೀನಿ. ಬನ್ನಿ ಕುಡ್ಕೊಂತ ಗಾಡಿ ಓಡಿಸೋಣ. ಯಾವ ರೇಂಜಿಗೆ ತೊಂಬರೆ ನೋಡು ಗುರು ಮರವ. ಎಷ್ಟೆಷ್ಟು ದೊಡ್ಡ ಮರ, ಇಡೀ ಬುಡ ಸಮೇತ ಕಿತ್ಕೆ ಬಂದು ಹಾಕಿರ್ಬೇಕು, ಅಷ್ಟು ದಪ್ಪ ಇದ್ದಾವೆ ಮರಗಳು. ಸರಿಯಾಗಿ ತುಂಬಿದ್ದಾರೆ ಮಾತ್ರ. ನೋಡಿ ಹಾಗೇನೆ ಎಷ್ಟು ಮರ ಇದ್ದಾವೆ ಅಂತ. ಹಿಂದ್ಗಡೆ ಒಂದು ಪೀಸ್ ಅಳ್ಳಾಡ್ತೈತೆ. ಬರೀ ಒಂದು ಹಗ್ಗ ಕಟ್ಟಿದ್ದಾರೆ, ನಿಲ್ಲುತ್ತಾ ನಿಜವಲ್ಲ ಅದೊಂದು ಹಗ್ಗಗೆ. ಹಿಂದೆ ಹೋಗೋಕ್ಕೆ ಭಯ ಐತೈತೆ ಗುರು. ಓವರ್ಟೇಕ್ ಕೊಡಿ ಏನಾದ್ರೆ ಜಾಗ ಕೊಡ್ತಾ ಇಲ್ಲ. ಏನು ಮಾಡೋಣ. ಇಲ್ಲಿ ನೋಡಿ ಹಾವಾಡಿಸ್ದಂಗೆ ಆಡಿಸ್ತಾವನೆ. ಏನು ಮನ್ಕ್ಕಿಂತ ಬಾಡಿ ಮಕ್ಕಳಿಗೆ. ಸೇಫ್ಟಿ ನೋಡಿ, 2 ಮರದ ಪೀಸ್ ಕೊಟ್ಟಿದ್ದಾರೆ. ಆ 2 ಮರದ ಪೀಸ ಇಡೀ ಲೋಡಿಗೆ ಸೇಫ್ಟಿ. ಸರಿಯಾಗಿ ತುಂಬಾರೆ ಗುರು. ಏನಿಲ್ಲ ಅಂದ್ರೂ 30-40 ಟನ್ ಮೇಲೆ ಐತೆ ಪಕ್ಕ. 100% 40 ಟನ್ ಮೇಲಂತೂ ಐತೆ ಇದು. ಈ ಗಾಡಿ ಓವರ್ಟೇಕ್ ಹೊಡಿಯೋಕ್ಕಾಗ್ತಾ ಇಲ್ಲ. ಏನು ಮಾಡೋದು. ಜಾಗ ಸಿಕ್ತು, ಬನ್ನಿ ಎಳೆಯೋಣ. ಈ ರೋಡಲ್ಲಿ ಓವರ್ಟೇಕ್ ಹೊಡಿಯೋಕ್ಕೂ ಹಾಕಲ್ಲ. ನಾಡ ದರಿದ್ರು ರೋಡ್ ಇದೊಂದು. ಕಲ್ಲಡ್ಕ ಹತ್ತತ್ರ ಬಂದು ಇದೊಂದು ಫ್ಲೈಓವರ್ ಹಾಕ್ಬೇಕು. ಇದೊಂದು ಫ್ಲೈಓವರ್ ಹಾಕ್ಬಿಟ್ರೆ ಒಂಥರ ಫ್ರೀ ಆಗುತ್ತೆ. ಇದು ಆಲ್ಮೋಸ್ಟ್ ಒಂದು 1.5-2 ಕಿಲೋಮೀಟ್ರ್ ಐತೆ ಕಲ್ಲಡ್ಕ ಸಿಟಿ. 1.5 ಕಿಲೋಮೀಟ್ರ್ ಅಂತೂ ಐತೆ. ಇಲ್ಲಿಂದ ಕಲ್ಲಡ್ಕ ಸಿಟಿ ಮೇಲೆ ಪೂರ್ತಿ ಫ್ಲೈಓವರ್ ಮಾಡ್ತವ್ರೆ ನೋಡ್ಬೋದು. ಈ ಫ್ಲೈಓವರ್ ಕಂಪ್ಲೀಟ್ ಆಗಿಬಿಟ್ರೆ ಈಸಿ ಆಗುತ್ತೆ. ಇಲ್ಲಿ ಬಂದಾಗ ಆಲ್ಮೋಸ್ಟ್ ಒಂದು 70% ಯಾವಾಗಲೂ ಜಾಮ್ ಇದ್ದೇ ಇರುತ್ತೆ ಕಲ್ಲಡ್ಕ. ಇಲ್ಲಿ ಒಂದು ಸಿಟಿ ಐತೆ ಕಲ್ಲಡ್ಕ ಅಂತ. ನನ್ನ ತಾಲೂಕು ಗ್ರಾಮ ಪಂಚಾಯತಿನೂ ಗೊತ್ತಿಲ್ಲ ನನಗೆ. ಫ್ಲೈಓವರ್ ಮಾಡ್ತಿರೋ ಕಾರಣಕ್ಕೆ ಕೆಳಗಡೆ ಬಿಟ್ಟವ್ರೆ. ಆಲ್ಮೋಸ್ಟು ಇದರಿಂದ ಗುಂಡಿಯ ಬಿಟ್ಟಾದ್ಮೇಲೆ ತುಂಬ ಫ್ಲೈಓವರ್ಗಳಾಗಿದ್ದಾವೆ. ಎಲ್ಲೋ ಒಂದು 2-3 ಬಾಕಿ ಪೆಂಡಿಂಗ್ ಇದ್ದಾವೆ. ಅದರಲ್ಲಿ ಇದು ಒಂದು ಕಲ್ಲಡ್ಕ ಫ್ಲೈಓವರು. ಇದು ಆಲ್ಮೋಸ್ಟ್ ಒಂದು 1.5 ಕಿಲೋಮೀಟ್ರ್ ಅಷ್ಟು ಐತೆ. ಮಂಗಳೂರು ಇಲ್ಲಿಂದ ಒಂದು 40 ಇಲ್ಲ ಅನಿಸುತ್ತೆ. ಒಂದು 40 ಇರ್ಬೋದೇನೋ. ಇಲ್ಲ 40 ಇಲ್ಲ, ಒಂದು 30 ಚಿಲ್ಲರೆ ಇರ್ಬೋದು. ಇನ್ನೇನು ಕರೆಕ್ಟಾಗಿ ಒಂದು ಹಾಫ್ ಆನ್ ಅವರ್ ಜರ್ನಿ ಅಷ್ಟೇ. ಟೈಮ್ 11:45 ಆಯಿತು. ಅವರು 10 ಗಂಟೆಗೆ ಬನ್ನಿ ಅಂದಿದ್ದು ಫೋನ್. ಪೊಲೀಸವ್ರು ಹಿಡಿದ್ರು, ಮುಂದೆ ಸೈಡ್ಗೆ ಹಾಕು ಅಂದ್ರು. ಯೂನಿಫಾರ್ಮ್ ಹಾಕಿಲ್ಲ. ನಿಲ್ಸಿದ್ರೆ ಪಕ್ಕ ಕತ್ರಿಗರು ಬಿಡಲ್ಲ. ಫೈನ್ ಹಾಕ್ತಾರೆ 500 ರೂಪಾಯಿ. ಇಲ್ಲ ಮಿನಿಮಮ್ 200-300 ಕೇಳದೆ ಅಂತ ಬಿಡಲ್ಲ ಅವರು. ನಿಲ್ಲಿಸ್ನಿಲ್ಲ, ಸೀದಾ ಬಂದ್ಬಿಟ್ಟೆ. ಫ್ಲೈಓವರ್ ಕೆಳಗೆ ಒಳ್ಳೆ ನೆರಳೈತೆ ಅಂದ್ಬಿಟ್ಟು ಇಲ್ಲಿ ಹಾಕಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಬರೀ ಹೊರಗಡೆ ಗಾಡಿಗಳು ನೋಡೋದು ನಿಲ್ಸೋದು. ಬೆಂಗಳೂರು ಗಾಡಿ ಅಲ್ವಾ, ಪಾಸಿಂಗ್ ಬೆಂಗಳೂರು ಐತಲ್ಲ, ನೋಡೋದು ನಿಲ್ಸೋದು. BC ರೋಡ್ ಹತ್ರ ಬಂದು ಬಂಟ್ವಾಳ ಅನ್ಸುತ್ತೆ. ಬ್ರಿಡ್ಜ್ನಲ್ಲಿ ಹೋಗ್ತಿದ್ದೀವಿ. ನದಿ ಕಾಣ್ತಾ ಇರ್ಬೋದು. ಲೆಫ್ಟ್ ಸೈಡು ನೇತ್ರಾವತಿ ನದಿ ಡೆಡ್ ಆ್ಯಂಡ್ ಹೀಗೆ ಹೋದ್ರೆ ಸೀದಾ ಅದು ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ ನೇತ್ರಾವತಿ ನದಿ. ಸದ್ಯಕ್ಕೆ BC ರೋಡ್ ಬಂಟ್ವಾಳ ಸರ್ಕಲ್ಲು. ನಾನು BC ರೋಡ್ ಕೊಟ್ಟರೆ ನೆಕ್ಸ್ಟು ಸೀದಾ ಮಂಗಳೂರೇನೆ. ಒಂದಾಗರು ಆದರೂ ನಮ್ಮ 12:30 ಆಗೋಯ್ತು. ಸಿಕ್ಕಾಪಟ್ಟೆ ಬಿಸಿಲು. ಬೇಸಿಗೆ ಬತ್ತು ಅಂದರೆ ಮಂಗಳೂರು ಕಡೆ ನಿಜವಾಗ್ಲೂ ಗಾಡಿ ಓಡ್ಸೋಕ್ಕಾಗಲ್ಲ. ಯಾವ ರೇಂಜಿಗೆ ಸೆಕೆ ಅಂದರೆ ಬೆಂಗಳೂರಲ್ಲಿ ಏನು
ಬಂದರು. ಪಾಪ ಕಾಯ್ಕೊಂಡಿದ್ರು, ಬೆಳಗ್ಗೆ 10 ಗಂಟೆಯಿಂದ ನಾ ಬರ್ತೀನಿ ಅಂತ ಕಾಯ್ಕೊಂಡಿದ್ರು. ಬಂದಿದ ತಕ್ಷಣ 4 ಗಂಟೆಗೆ ಅನ್ಲೋಡ್ ಎಲ್ಲ ಮಾಡಿ ಮುಗಿಸಿದ್ರು. ಇವಾಗ ರಿಟರ್ನ್ ಲೋಡ್ ಸೆಟ್ ಆಗಿದೆ. ರಿಟರ್ನ್ ತಿರ್ಗಾ ಸೇಮೆ ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ತಿರ್ಗಾ ಬಿದ್ದು ಜೀರೋ ಜ್ಯೂಸ್ಗೆ ಹೋಗ್ತಾ ಇದ್ದೀನಿ. ಬೆಂಗಳೂರು ಲಗ್ಗೆರೆಗೆ ಲೋಡು ಆಲ್ರೆಡಿ ಹೊರಟಿದ್ದೀನಿ, ನೋಡ್ಬೋದು. ಹೊರಟು ಹೋಗ್ತಾ ಇದ್ದೀನಿ, ಸೀದಾ ಹೋಗೋಣ ಲೋಡಿಂಗ್ ಪಾಯಿಂಟಲ್ಲಿ ಸಿಗೋಣ. ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಸಿಗೋಣ ಮುಂದಿನ ವ್ಲಾಗಲ್ಲಿ.